ಪುಷ್ಪ ಅಂದರೆ ಫ್ಲವರ್ ಅಲ್ಲ ಫೈರ್ ಅಂತ ಪುಷ್ಪದಲ್ಲಿ ಅಬ್ಬರಿಸಿದಂತಹ ಅಲ್ಲು ಅರ್ಜುನ್ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ ಅನ್ನುವಂತಹ ಸುದ್ದಿ ತೆಲಂಗಾಣ ಆಂಧ್ರ ಪ್ರದೇಶದಲ್ಲಿ ಸಾಕಷ್ಟು ಈಗ ಸುದ್ದಿ ಹರಿದಾಡ್ತಾ ಇದೆ. ಹಾಗಾದರೆ ದಳಪತಿ ವಿಜಯ್ ರೀತಿಯಲ್ಲೇ ಅಲ್ಲು ಅರ್ಜುನ್ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರಾ? ಬಿಸಿ ಬಿಸಿ ಚರ್ಚೆಗಳಾಗ್ತಾ ಇದ್ದಾವೆ. ರಾಜಕೀಯಕ್ಕೆ ಅಲ್ಲು ಅರ್ಜುನ್ ಎಂಟ್ರಿ ಕೊಡುವ ವಿಚಾರ ತೆಲಂಗಾಣ ಆಂಧ್ರ ಪ್ರದೇಶದಲ್ಲಿ ಸುದ್ದಿ ಹರಿದಾಡ್ತಾ ಇದೆ. ಜೊತೆಗೆ ಚುನಾವಣಾ ಚಾಣಕ್ಯ ಪ್ರಶಾಂತ್ ಕಿಶೋರ್ ಜೊತೆ ರಹಸ್ಯ ಸಭೆ ಕೂಡ ಮಾಡಿದ್ದಾರೆ. ಸಾಕಷ್ಟು ರಾಜಕೀಯದ ಆಳ ಅಗಲಗಳನ್ನು ತಿಳ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಜೊತೆಗೆ ರೇವಂತ್ ರೆಡ್ಡಿಗೆ ಟಾಂಗ್ ಕೊಡಲಿಕ್ಕೆ ಅಲ್ಲು ಅರ್ಜುನ್ ಈಗ ಸಜ್ಜುಗೊಳ್ತಾ ಇದ್ದಾರೆ ರಾಜಕೀಯಕ್ಕೆ ಬರಲಿಕ್ಕೆ. ಯಾಕಂದರೆ ಕಾಪು ಮತ ಬ್ಯಾಂಕ್ ಅಲ್ಲು ಅರ್ಜುನ್ಗೆ ಪ್ಲಸ್ ಆಗುತ್ತಾ ಅನ್ನುವಂತಹ ಚರ್ಚೆಗಳು ಆಗ್ತಾ ಇದ್ದಾವೆ. ರಾಜಕೀಯ ಪ್ರವೇಶದ ಸುದ್ದಿಗೆ ಈಗ ಅಲ್ಲು ಅರ್ಜುನ್ ತಂಡ ಸ್ಪಷ್ಟನೆ ಕೂಡ ಈಗ ಕೊಟ್ಟಿದೆ. ನಮ್ಮ ಗಮನ ಸಿನಿಮಾಗಳ ಮೇಲೆ ಮಾತ್ರ ಅಂತ ಅಲ್ಲು ಅರ್ಜುನ್ ಟೀಮ್ ಈಗ ಹೇಳ್ತಾ ಇದೆ. ಯಾಕಂದರೆ ಪುಷ್ಪ ಸಿನಿಮಾ ರಿಲೀಸ್ ಆದಂಥ ಸಂದರ್ಭದಲ್ಲಿ ಒಂದು ಮಹಿಳೆ ಥಿಯೇಟರ್ನಲ್ಲಿ ತೀರ್ಕೊಳ್ತಾರೆ. ಆಗ ಅಲ್ಲು ಅರ್ಜುನ್ ಬೆಡ್ರೂಮಲ್ಲಿ ಇದ್ದಂಥ ಸಂದರ್ಭದಲ್ಲೇ ಪೊಲೀಸ್ನವರು ಹೋಗಿ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಯಾಕಂದರೆ ಪ್ರೋಟೋಕಾಲ್ ಇಲ್ಲದೆ ಇದ್ದರೂ ಕೂಡ ಅಲ್ಲು ಅರ್ಜುನ್ ಆ ಥಿಯೇಟ್ರಿಗೆ ಹೋಗ್ತಾರೆ. ಜನಜಂಗುಳಿಯಿಂದ ಕಾಲು ತುಳಿತ ಆಗ್ತದೆ. ರೇವತಿ ಅನ್ನುವಂತಹ ಮಹಿಳೆ ತೀರ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಸರ್ಕಾರ ಭಾಳ ಕೆಟ್ಟದಾಗಿ ನಮ್ಮನ್ನು ನಡೆಸ್ಕೊಳ್ತು ಅಂತ ಅಲ್ಲು ಅರ್ಜುನ್ ಸ್ವತಃ ಅಸಮಾಧಾನವನ್ನು ವ್ಯಕ್ತಪಡಿಸ್ತದೆ. ಹಾಗಾಗಿ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿಗೆ ರಿವೆಂಜನ್ನು ತೀರಿಸ್ಕೊಳ್ಳಲಿಕ್ಕೆ ಅಥವಾ ಟಾಂಗನ್ನು ಕೊಡಲಿಕ್ಕೆ ಅವರು ಈ ತಮಿಳುನಾಡಿನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ರೀತಿಯಲ್ಲೇ ಸಜ್ಜುಗೊಳ್ತಾ ಇದ್ದಾರಾ? ಯಾಕಂದರೆ ದಳಪತಿ ವಿಜಯ್ ಅವರು ಸಿ ಎಮ್ ಆಗ್ತಾರೆ ಅನ್ನುವಂಥದ್ದು ಕನಸು ಮನಸ್ಸಿನಲ್ಲೂ ಯಾರೂ ಅಂದ್ಕೊಂಡಿರಲಿಲ್ಲ. ಪಕ್ಷ ಸ್ಥಾಪನೆ ಮಾಡಿ 2 ವರ್ಷಕ್ಕೆ ಸಿ ಎಮ್ಮೇ ಆಗಿಬಿಟ್ರು. ಅದೇ ರೀತಿಯಲ್ಲಿ ಈಗ ಬೇರೆ ಬೇರೆ ರಾಜ್ಯದಲ್ಲಿ ಅನೇಕ ಸಿನಿಮಾ ನಟರುಗಳು ರಾಜಕೀಯಕ್ಕೆ ಬರ್ತಾರಾ, ರಾಜಕೀಯದಲ್ಲಿ ಒಂದಿಷ್ಟು ತಮ್ಮದೇ ಆದಂತಹ ಒಂದು ಕಮಾಲ್ ಸೃಷ್ಟಿ ಮಾಡ್ತಾರಾ ಅನ್ನುವಂಥದ್ದು ಕೂಡ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ವಿಜಯ್ 2 ವರ್ಷದ ಹಿಂದೆ ಪಕ್ಷ ಕಟ್ಟಿದ್ರೂ ಕೂಡ ಅನೇಕ ವರ್ಷದ ಹಿಂದೆ ಪಕ್ಷವನ್ನು ಯಾವ ರೀತಿಯಾಗಿ ಕಟ್ಟಬೇಕು ಅನ್ನುವಂಥದ್ದು ತಮ್ಮ ಅಭಿಮಾನಿಗಳನ್ನೇ ಕಾರ್ಯಕರ್ತರಾಗಿ ಸಜ್ಜುಗೊಳಿಸ್ತಾ ಇದ್ರು. ಅನೇಕ ಶಿಬಿರಗಳನ್ನು ಮಾಡ್ತಾಯಿದ್ರು. ರಕ್ತದಾನ ಶಿಬಿರ, ನೇತ್ರ ತಪಾಸಣೆ ಶಿಬಿರ, ಜೊತೆಗೆ ಬಡವರ ಬಗ್ಗೆ ಒಂದಿಷ್ಟು ಆಸಕ್ತಿಗಳನ್ನು ತೋರಿಸ್ತಾ ಇದ್ರು. ತಮ್ಮ ಅಭಿಮಾನಿಗಳನ್ನೇ ಕಾರ್ಯಕರ್ತರನ್ನಾಗಿ ದಳಪತಿ ವಿಜಯ್ ಸಾಕಷ್ಟು ಸಜ್ಜುಗೊಳಿಸ್ತಾ ಇದ್ರು. ಅದೇ ರೀತಿಯಲ್ಲಿ ಇನ್ನು ತೆಲುಗಿನ ಒಬ್ಬ ಸೂಪರ್ ಡೂಪರ್ ಹೀರೋ ಅಂತಲೇ ಹೇಳ್ಬೋದು. ಅನೇಕ ಸೂಪರ್ ಹಿಟ್ ಸಿನಿಮಾಗಳನ್ನೇ ಕೂಡ ಕೊಟ್ಟಿರುವಂತಹ ಅಲ್ಲು ಅರ್ಜುನ್ ಅವರು ಅನೇಕ ಚಿತ್ರಗಳಲ್ಲಿ ತಮ್ಮದೇ ಆದಂತಹ ವಿಭಿನ್ನ ಶೈಲಿಯಲ್ಲಿ ಅಭಿನಯವನ್ನು ಮಾಡಿದರು ದಳಪತಿ ವಿಜಯ್ ರೀತಿಯಲ್ಲೇ. ಹಾಗಾಗಿ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಈ ಹಿಂದೆ ಪುಷ್ಪ ಸಿನಿಮಾ ರಿಲೀಸ್ ಆದಂಥ ಸಂದರ್ಭದಲ್ಲಿ ಸಾಕಷ್ಟು ಅವರಿಗೆ ಪ್ರಾಬ್ಲಮನ್ನು ಮಾಡಿದರು ಅಂತ ಸ್ವತಃ ಅಲ್ಲು ಅರ್ಜುನ್ ಅವರು ಹೇಳಿದರು. ಹಾಗಾಗಿ ರಾಜಕೀಯಕ್ಕೆ ಬಂದು ವಿಜಯ್ ರೀತಿಯಲ್ಲೇ ನಾನು ಕೂಡ ಸಿ ಎಮ್ ಆಗಬೇಕು ಅನ್ನುವಂಥ ಕನಸನ್ನು ಏನಾದರೂ ಕಾಣ್ತಾ ಇದ್ದಾರೆ. ಆದರೆ ಅವರ ತಂಡದಿಂದ ಯಾವುದೇ ರೀತಿಯಾದಂತಹ ಸ್ಪಷ್ಟನೆ ಇದುವರೆಗೂ ಕೂಡ ಸಿಕ್ಕಿಲ್ಲ. ಆದರೆ ಚುನಾವಣಾ ಚಾಣಕ್ಯ ಪ್ರಶಾಂತ್ ಕಿಶೋರ್ ಜೊತೆ ಮಾತಾಡಿದ್ದಾರೆ, ಚರ್ಚೆ ಮಾಡಿದ್ದಾರೆ ರಾಜಕೀಯದ ಬಗ್ಗೆ ಅನ್ನುವಂಥದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂಥ ವಿಚಾರ.